ನಮಸ್ತೆ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಮಗ ಬೆಂಗಳೂರಿನಿಂದ ಬಂದಿದ್ದ. ಅವರ ಚಿಕ್ಕಮ್ಮರ ಮನೆ ಆಗ್ತಿತ್ತು ಅಂತ ಅವನಿಲ್ಲೇ ಉಳ್ಕೊಂಡ. ನಾವು ಹೋಗೋ ಕರ್ಕೊಂಡು ಹೋಗೋಣ ಅಂತ ಉಳಿಸ್ಕೊಂಡೆ. ಅವನಿಗೆ ಏನೇನು ಬೇಕು ಅದೆಲ್ಲ ಇಷ್ಟವಾಗಿ ಮಾಡಿಕೊಟ್ಟೆ. ಅವನಿಗೆ ಇಷ್ಟ ಆಗಿದ್ದೆಲ್ಲ ಮಾಡಿಕೊಟ್ಟೆ. ಸ್ವಲ್ಪ ಏನೋ ಸಣ್ಣ ಪುಟ್ಟದ್ದು ಅವಲಕ್ಕಿ ಇಟ್ಕೊಡಮ್ಮ ಅದು ಇದು ಕೇಳ್ತು, ಮಾಡಿಕೊಟ್ಟೆ. ನನಗೆ ಇಷ್ಟಪಟ್ಟಿದ್ದ ಬಟ್ಟೆನೆಲ್ಲ ಅವ್ನಿಗೆ ಹಾಕ್ತೆ. ಆವತ್ತು ನನ್ನ ತಂಗಿದೊಂದು ಮೀಶೋದಿಂದ ತಂಗಿ ಮಗಳದ್ದು ಮೀಶೋದಿಂದ ಬಂದಿದ್ದೆ ಡ್ರೆಸ್ ಆರ್ಡ್ರ್ ಮಾಡಿದ್ದೆ. ಅದನ್ನು ಹಾಕಿ ಚೆನ್ನಾಗಿ ಫೋಟೋ ಎಲ್ಲ ಹೊಡ್ಕೊಂಡು ಅವನ ಜೊತೆ ಬಟ್ಟೆ ಒಗ್ಯೋಕ್ಕೆಲ್ಲ ಹೋದು, ಕಡ್ಡಿ ತರೋಕ್ಕೆಲ್ಲ ಕರ್ಕೊಂಡೋದೆ. ಹೊಲ್ತಕ್ಕವನು ಅವನು ಒಂದು ದಿವಸ ಇದ್ದ ನಮ್ಮ ಮನೇಲಿ. ಒಂದು ದಿವಸ ಹೋಗೋವರೆಗೂ ಅವನ ಜೊತೆ ಚೆನ್ನಾಗಿ ಟೈಮ್ ಮಾಡಿ ಅವನಿಗೂ ಬೇಜಾರಾಗ್ತದೆ. ನಾನು ಮೇಲೆ ಹುಡುಗಿ ಬಟ್ಟೆ ಎಲ್ಲ ಹಾಕಿ ಫೋಟೋ ಈ ಕಡೆ ಕೂತ್ಕೊಳ್ಳುವ. ಮಗನ ಜೊತೆ 2 ದಿವಸ ಟೈಮ್ ಸ್ಪೆಂಡ್ ಮಾಡೋದೇ ಭಾರಿ ಖುಷಿ. ನಾನು ಏನು ಕೇಳ್ತಾನೆ ಒಂಚೂರು ಮಾಡಿಕೊಡ್ತೀನಿ. ಹೋಗ್ಬಿಡಿ. ಏನಕ್ಕಮ್ಮ ಸುಮ್ಮನೆ ಹಿಡಿದಿದ್ದಾಗ್ತೀನಿ ಜಾಸ್ತಿ ಬಿಟ್ಟೈತಿ ಕಾರಣ. ನೋಡಿ ಫ್ರೆಂಡ್, ಇದು ನನ್ನ ತಂಗಿ ಮಗಳ ಡ್ರೆಸ್ಸು. ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದು. ಅದು ಸ್ವಲ್ಪ ಅಗಲ ಜಾಸ್ತಿ ಆಗುತ್ತೆ, ಲೂಸ್ ಟೈಟ್ ಆಗುತ್ತೆ, ಎಲ್ಲ ಏನಾಗುತ್ತೆ ಲೂಸ್ ಆಗುತ್ತೆ. ಲೂಸ್ ಆಗುತ್ತೆ ಅಂದ್ಬಿಟ್ಟು ಅವಳದೊಂದು ಫ್ರಾಕ್ ಇದೆ, ನಾನೇ ಹೊಲ್ದಿದ್ದು ಅಡಿಗೆ ಫ್ರಾಕ್. ಈ ಫ್ರಾಕ್ ಅಳ್ತಿಗೆ ಹಿಡಿತಾ ಇದ್ದೀನಿ. ಇವತ್ತು ಅವ್ರ ಊರಿಗೆ ಹೋಗ್ಬೇಕಲ್ಲ, ಹಿಡ್ಕೊಂಡು ತಗೊಂಡೋದ್ರೆ ಹಾಕಂತಾಳೆ ಅಂತ ಹಿಡಿತಾ ಇದ್ದೀನಿ. ಎದ್ದೋಗ್ ಬಟ್ಟೆ ಹೋಗ್ಕೊಂಬಂದ್ ಸಾಕಾಯ್ತು. ಒಂದಿಷ್ಟು ಮನೆ ಕತ್ತೀನಿ, ಕಸ ಹೊಡಿ. ನಾನು ಆಮೇಲಿಂದ ಹೊಡಿತೀನಿ. ಈಗಲೇ ಹೊಡೆದ್ರೆ ಪ್ರಪಂಚ ಪ್ರಳಯ ಆಗಲ್ಲ. ನಿಮ್ ಮೊಬೈಲ್ ಬಿಟ್ಟು ಹೋದ್ರೆ ಪ್ರಳಯ ಆಗುತ್ತಾ? ಮೊಬೈಲ್ ನೋಡ್ಲಿಲ್ಲ ಅಂದ್ರೆ ಪ್ರಳಯ ಆಗೋಗುತ್ತೆ ನಿಂದು. ಎದ್ದೋಗ್ ನಾನು ಗುಂಚಾಕ್ತೀನಿ, ಹಂಗೆ ಸಾಕಾಗ ಹೋಗೈತೆ. ಹಬ್ಬ ಮುಗೀತು. ನಾಳೆ ನನ್ನ ಮಗ ಬೆಂಗಳೂರಿಗೆ ಹೋಗ್ತಾನೆ. ಅದಕ್ಕೆ ನಮ್ಮಮ್ಮವ್ರ ಊರಿಗೆ ನನ್ನ ತಂಗಿ ಬರ್ತಾಳೆ. ನನ್ನ ಮಗನ ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀವಿ. ಬೇಜಾರಾಗ್ತೈತೆ, ಆದರೂ ಬಿಡಲೇಬೇಕು. ಅದಕ್ಕೆ ಹೋಗ್ತೈತಿ, ಬಿಟ್ಟು ಬರೋಣ ಅಂತ ಊರಿಗೆ ಹೋಗ್ತಾಯಿದ್ದೀವಿ.